ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ. ಇಲ್ಲಿ ದುಬೈಲಿ ಇವಾಗ ಆಲ್ಮೋಸ್ಟ್ 7:30 ಆಗಿದೆ. ಸೊ 8 to 8:15 ತನಕ ಒಂದು ಬಸ್ ಬರುತ್ತೆ. ಸೊ ಅದರಿಂದ ನಾನು ಹೋಗ್ತಾ ಇದ್ದೀನಿ. ತುಂಬ ಲಾಂಗ್ ಬ್ಯಾಕ್ ಈ ವಿಡಿಯೋ ಮಾಡಬೇಕಿತ್ತು, ಲೈಕ್ ಬಾಬ್ಸ್ ಟೆಂಪಲ್ ಅಬುದಾಬಿಯಲ್ಲಿ ಆಗಿರೋ ನ್ಯೂ ಟೆಂಪಲ್ ಬಗ್ಗೆ. ಸೊ ನಾನು ನಡ್ಕೊಂಡು ಹೋಗ್ಬೋದಿತ್ತು, ಬಟ್ ನನಗೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾನು ನಡ್ಕೊಂಡು ಹೋಗ್ತಾ ಇಲ್ಲ. ನಾನು ಟ್ಯಾಕ್ಸಿ ತೊಗೊಂಡಿದ್ದೀನಿ. ಇಲ್ಲಿಂದ 5 minutes ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ಟ್ಯಾಕ್ಸಿ ಸಿಗಲ್ಲ ಅಂತ, ಬಟ್ ಆಲ್ರೆಡಿ ಟ್ಯಾಕ್ಸಿ ಸಿಕ್ಕಿದೆ. ಟ್ಯಾಕ್ಸಿ ಮೇಲೆ ಇದ್ದೀನಿ. ಇಲ್ಲಿಂದ ಒಂದು ಪ್ಲೇಸ್ಗೆ ಹೋಗ್ಬಿಟ್ರೆ ಸೊ ಅಲ್ಲಿಂದ ಪಿಕಪ್ ಮಾಡೋದು ಗಾಡಿ ಬರುತ್ತೆ. ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ನಂಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಪಿಕ್ ಮಾಡ್ತಾರೆ. ಸೊ ಅಲ್ಲಿಂದ ಅಬುದಾಬಿಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮಾಸ್ಕ್ ಆಗಿರ್ಬೋದು, ಫೆರಾರಿ ವರ್ಲ್ಡ್ ಆಗಿರ್ಬೋದು, ತುಂಬಾ ಪ್ಲೇಸಸ್ ಇದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಚಾನಲ್ಗೆ ಏನಾದರೂ ನೀವು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಿಗೋಣ ಮುಂದೆ. ಥ್ಯಾಂಕ್ಸ್ ಬ್ರೋ. ಸೊ ಟ್ಯಾಕ್ಸಿ ಡ್ರೈವರ್ ಹತ್ರ ಚೇಂಜ್ ಇರಲಿಲ್ಲ. ಸೊ ಚೇಂಜ್ ತೊಗೋಬಾ ಅಂತ ಅವನೇ ಕೊಟ್ಟಿರೋದು. ಒಂದು ಕಾಫಿ ತೊಗೊ, ನಿಂಗೆ ಚೇಂಜ್ ಕೊಡ್ತಾರೆ, ನಮಗಾದ್ರೆ ಚೇಂಜ್ ಕೊಡೋಲ್ಲ ಟ್ಯಾಕ್ಸಿ ಡ್ರೈವರ್ ಅಂತ. ಸೊ ಅದಕ್ಕೆ ನಾನು ಚಾಯ್ ತೊಗೊಂಡಿದ್ದೀನಿ. ನಾನು ಚಾಯ್ ಕುಡಿಯೋಲ್ಲ. ಸೊ ಅಲ್ಲಿ ಗಿವ್ ಇಟ್ ಟು ಟ್ಯಾಕ್ಸಿ ಡ್ರೈವರ್. ಸೊ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಬೆಳಿಗ್ಗೆ ನೀವು ಟ್ಯಾಕ್ಸಿ ಹತ್ತಿರ ಸೊ ನಿಮ್ಗೆ ಚೇಂಜ್ ಸಿಗಲ್ಲ. ಚೇಂಜ್ ನಿಮ್ಮ ಹತ್ರ ಇದ್ದರೆ ಓಕೆ. ಒಂದು ವೇಳೆ ನಿಮ್ಮ ಹತ್ರ ಚೇಂಜ್ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಟ್ಯಾಕ್ಸಿ ಡ್ರೈವರ್ ಹತ್ರನೂ ಚೇಂಜ್ ಇರಲಿಲ್ಲ, ನನ್ನ ಹತ್ರನೂ ಚೇಂಜ್ ಇರಲಿಲ್ಲ. 100 dirham ಕೊಟ್ಟೆ. ಸೊ ಟ್ಯಾಕ್ಸಿಗೆ ಬಂದುಬಿಟ್ಟು 14 dirham ಆಗಿತ್ತು. ಅವನ ಹತ್ರ ಚೇಂಜ್ ಇರಲಿಲ್ಲ. ಸೊ ಅದಕ್ಕೆ ಅವನು ಏನು ಹೇಳ್ದೆ ಅಂತ ಹೇಳಿದ್ರೆ, ಒಂದು ಚಾಯ್ ತೊಗೋ, ಅದೊಂದು ರೆಸ್ಟೋರೆಂಟ್ ಹತ್ರ ಅವ್ರು ಚೇಂಜ್ ಕೊಡ್ತಾರಂತ. 50 dirham ಕೊಟ್ಬಿಟ್ಟು ಒಂದು ಚಾಯ್ ತೊಗೊಂಡೆ. ನಾನು ಫ್ರೆಶ್ ಮಿಲ್ಕ್ ಟೀ ಅಷ್ಟೊಕ್ಕಷ್ಟೇ ಕುಡಿಯೋದು. ಸೊ ಅದನ್ನು ಟ್ಯಾಕ್ಸಿ ಡ್ರೈವರ್ ಕೊಟ್ಬಿಟ್ಟು ಚೇಂಜ್ ನಾನು ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಆ ಕಡೆ ಹೋಗಬೇಕು. ಅಲ್ಲೊಂದು ಡೇ ಟು ಡೇ ಅಂತ ಒಂದು ಶಾಪಿಂಗ್ ಸೆಂಟರ್ ಇದೆ. ಸೊ ನಾನು ಅಲ್ಲಿ ಹೋದರೆ ಅಲ್ಲಿ ನನ್ನ ಬಸ್ ಬರುತ್ತೆ. ಸೊ ಇವತ್ತು ಮದರ್ಸ್ ಡೇ. ನಾನು ನಮ್ಮಂಗೆ ಕಾಲ್ ಮಾಡಿಲ್ಲ. ಸೊ ನಮ್ಮ ಮದರ್ ಇಂಡಿಯಾಗೆ ಒಂದು ಕಾಲ್ ಮಾಡಿ ವಿಶ್ ಮಾಡೋಣ. ಸೊ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ದುಬೈಯಲ್ಲಿ ಇರೋದಲ್ವಾ. ರಿಂಗ್ ಆಗ್ತಾ ಇದೆ. ಪ್ರೊಬಬ್ಲಿ ಎದ್ದಿರ್ತಾರೆ, ಟೈಮ್ ಆಗಿದೆ ಅಲ್ವಾ. ಹಲೋ, ಎಂತ ಮಾಡ್ತಿದ್ರಿ? ಆಯ್ತಾ ಚಾ ಎಲ್ಲ? ಇದು ಮತ್ತೊಂದು ನಂಬರ್ ಇತ್ತಲ್ಲ, ಅದೇ ನಂಬರ್ ಹೆಂಗ್ ಮಾಡಿದೆ? ಹೌದಾ ಅಮ್ಮ, ಹ್ಯಾಪಿ ಮದರ್ಸ್ ಡೇ. ಇವತ್ತು ಮದರ್ಸ್ ಡೇ ಅಂದೆ. ಹ್ಯಾಪಿ ಮದರ್ಸ್ ಡೇ ಅಂದೆ. ಅಲ್ಲ ಸರಿ, ತಮ್ಮೆಲ್ಲ ಬಂದಾರಲ್ಲ, ಅಡ್ಡಿಲ್ಲ. ನಾನು ಒಂದು ಬೇರೆ ಬದಿಗೆ ಓದ್ತಿದ್ದೆ, ಒಂದು ದೇವಸ್ಥಾನಕ್ಕೆ ಓದ್ತಿದ್ದೆ ಅಬುದಾಬಿಗೆ. ಅದಕ್ಕೆ ಬ್ಯಾಗ್ ಇದ್ದಿನ ಅದೊಂದು ದೇವಸ್ಥಾನಕ್ಕೆ ಒಂದು ಹೋಗ್ಬತ್ತೆ. ಅಡ್ಡಿಲ್ಲ, ತೊಂದ್ರೆ ಇಲ್ಲ. ಪಪ್ಪ ಕೊಡು. ನನ್ನ ಅಮ್ಮಂಗೆ ಕಾಲ್ ಮಾಡಿ ಮದರ್ಸ್ ಡೇಗೆ ವಿಶ್ ಮಾಡಿದಾಗ ಲೈಕ್ ಅವ್ರು ಒಂಥರ ಫೀಲ್ ಮಾಡಿದ್ರು. ಬಿಕಾಸ್ ಲಾಸ್ಟ್ ಇಯರ್ ನಾನು ಮದರ್ಸ್ ಡೇಗೆ ಸೊ ಇಂಡಿಯಾದಲ್ಲಿದ್ದೆ. ಇವಾಗ ಮದರ್ಸ್ ಡೇಗೆ ಹೋಗ್ಬೇಕಂತಲೇ ಪ್ಲ್ಯಾನ್ ಇತ್ತು. ನನ್ನ ತಮ್ಮ ಮತ್ತು ನನ್ನ ಕಸಿನ್, ನನ್ನ ಫ್ರೆಂಡ್ ಒಬ್ಬ ಹೋಗಿದ್ದಾನೆ ಇಂಡಿಯಾಗೆ. ಬಟ್ ನಂಗೆ ಹೋಗೋಕ್ಕಾಗಿಲ್ಲ. ಬಿಕಾಸ್ ನನ್ನ ವೀಸಾದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಂಗೆ ಹೋಗೋಕ್ಕಾಗಿಲ್ಲ. ಅದೇ ಕಾಲ್ ಮಾಡಿದಾಗ ಅದೇ ಹೇಳ್ತಿದ್ರು, ಲಾಸ್ಟ್ ಇಯರ್ ನೀನು ಇಂಡಿಯಾದಲ್ಲೇ ಇದ್ದೆ, ಸಾರಿ ಎಲ್ಲ ಕೊಡ್ಸಿದ್ಯಾ ಮದರ್ಸ್ ಡೇಗೆ ಅಂತ ತುಂಬ ಫೀಲ್ ಆದರು. ನೋಡೋಣ, ಇದು ಒಂದು ವೀಕಲ್ಲಿ ಆದರೆ ನಾನು ಇಂಡಿಯಾಗೆ ಹೋಗ್ತೀನಿ. ಸೊ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಒಂದು ಪ್ಲೇಸ್ ಹತ್ರ ಬಂದಿದ್ದೀನಿ, ಡೇ ಟು ಡೇ ಅಂತ. ಸೊ ಅವ್ರು ಹೇಳಿದ್ರು ಡ್ರೈವರ್ ಇಲ್ಲೇ ಬಂದು ಪಿಕ್ ಮಾಡ್ತಾನೆ ಅಂತ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಮಿನಿ ಬಸ್ಸಿಂದ ನಮ್ಮನ್ನ ಪಿಕಪ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ದೊಡ್ಡ ಬಸ್ಸಿಗೆ ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದು ನಾವು ಈಗ ಕೂತ್ಕೊಂಡಿರೋದು ದೊಡ್ಡ ಬಸ್ಸು. ಇದರಲ್ಲಿ ತುಂಬ ಒಂದು 40 to 50 ಜನ ಇದ್ದಾರೆ. ಇವನು ನಮ್ಮ ಅಬುದಾಬಿ ಟೂರ್ ಗೈಡ್ ಆಗಿರ್ತಾನೆ. ಸೊ ಇವನು ಪ್ಲೇಸಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಾಗಿರಲಿ, ಎಲ್ಲ ಏನೇನು ರಿಸ್ಟ್ರಿಕ್ಷನ್ ರೂಲ್ಸ್ ಎಲ್ಲ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದೇನು ನೀವು ಕಾಣ್ತಾ ಇದ್ದೀರಿ ಇವಾಗ ನಾವೇನು ತೋರಿಸ್ದೆ ಅಲ್ವಾ, ಅದೇ ಒಂದು ಎಂಟ್ರೆನ್ಸು ಇಲ್ಲಿಂದ ಹೋಗೋದು. ನಮ್ಮ ಬಸ್ ಇಲ್ಲಿ ಪಾರ್ಕ್ ಆಗಿದೆ. ಸೊ ಇಲ್ಲಿ ಕಾಣಿಸ್ತಾ ಇರೋದು ನಮ್ಮ ಬಸ್ಸು.
ಸೊ ಇವಾಗ ಇಲ್ಲಿಂದ ಇವ್ನು ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ನಾವು ಅಬುದಾಬಿಯಲ್ಲಿ ಆಗ್ತಾ ಇರೋದು ಗ್ರ್ಯಾಂಡ್ ಮಾಸ್ಕು. ಸೊ ಅಬುದಾಬಿಯಲ್ಲೇ ಲೈಕ್ ಫೇಮಸ್ ಮಾಸ್ಕ್ ಇದು, ಲೈಕ್ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಮಾಸ್ಕ್ ಆಗಿರುತ್ತೆ. ಇದಕ್ಕಿರೋದು ಒಂದೇ ಒಂದು ಎಂಟ್ರಿ. ಸೊ ಇವಾಗ ಎಂಟ್ರಿ ಇಲ್ಲಿದೆ. ಸೊ ಇದ್ರ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಮಾಸ್ಕ್ ಇರುತ್ತೆ. ನಾನು ನನ್ನ ಲೈಫಲ್ಲಿ ಶರ್ಟ್ ಹಾಕಿದೆ ಕಡಿಮೆ. ಸೊ ಇವತ್ತು ನಾನು ಶರ್ಟ್ ಹಾಕಿದ ರೀಸನ್ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮಾಸ್ಕ್ ಒಳಗಡೆ ಹೋಗಬೇಕು ಮತ್ತು ಟೆಂಪಲ್ ಒಳಗಡೆ ಹೋಗ್ಬೇಕಂತ. ಸೊ ನಾನು ಫುಲ್ ಹ್ಯಾಂಡ್ ಹಾಕಿದ್ದೀನಿ. ಬಟ್ ಗರ್ಲ್ಸಿಗೆ ಯಾರಿಗೆಲ್ಲ ಫುಲ್ ಹ್ಯಾಂಡ್ ಹಾಕಿಲ್ವೋ ಅವರು ಎಕ್ಸ್ಟ್ರಾ ಇಲ್ಲೊಂದು ಶಾಪ್ ಇರುತ್ತೆ, ನೋಡ್ಬೋದು ನೀವು. ಇಲ್ಲೊಂದು ಕಾಣಿಸ್ತಾ ಇದೆಯಲ್ವಾ, ಹೆರಿಟೇಜ್ ಓಯಸಿಸ್ ಅಂತ. ಗರ್ಲ್ಸಿಗಾದರೆ ಹ್ಯಾಂಡ್ ಸ್ಕಾರ್ಫ್ ತೊಗೊಳ್ಬೇಕಾಗತ್ತೆ. ಸೊ ಇದು ಗರ್ಲ್ಸಿಗಾದರೆ ಈ ಥರ ಆಗಬೇಕು ಕೈಗೆ, ಸ್ಲೀವ್ಲೆಸ್ ಎಲ್ಲೋ ಇರಲ್ಲ. ಫೈನಲಿ ಫಸ್ಟ್ ಲೊಕೇಶನ್ಗೆ ಬಂದು ಮುಟ್ಟಿದ್ದೀವಿ. ಶೇಖ್ ಜಯಾದ್ ಗ್ರ್ಯಾಂಡ್ ಮಾಸ್ಕ್ ಅಂತ, ವರ್ಲ್ಡಲ್ಲೇ ದೊಡ್ಡದು. ಫೈನಲಿ ಈಗ ಮಾಸ್ಕ್ ಒಳಗಡೆ ಹೋಗ್ತಾ ಇರೋದು. ವರ್ಲ್ಡ್ ಲಾರ್ಜೆಸ್ಟ್ ಮಾಸ್ಕ್ ಅಂತೆ, ಶೇಖ್ ಜಯಾದ್ ಗ್ರ್ಯಾಂಡ್ ಮಾಸ್ಕ್, ಅಬುದಾಬಿಲಿರೋದು. ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಇದು ಒಳಗಡೆನೇ ವ್ಯೂ. ಸೊ ಇಲ್ಲೊಂದು ಮೈಕ್ ಹಾಕೊಂಡಿದ್ದೀನಿ, ಬಟ್ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ, ಮೈಕ್ರೋಫೋನ್ ಅಲೌಡ್ ಇಲ್ಲ ಅಂತ ಹೇಳಿದರು. ಸೊ ಅದು ಇಲ್ಲ ಆಗಿರೋದ್ರಿಂದ ಥ್ಯಾಂಕ್ಸ್ ಟು DJ, ಗೊತ್ತಾಗಿಲ್ಲ ಯಾರಿಗೂ ನನ್ನ ಹತ್ರ ಮೈಕ್ ಇದೆ ಅಂತ. ಇದಕ್ಕೆ ಹೇಳ್ತಾರೆ ರೆಟ್ರೋ ಸ್ಟಾಪ್ ಅಂತ. ಸೊ ಇಲ್ಲಿ ಬಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋರೆಲ್ಲ ಫೋಟೋಸ್ ಇಲ್ಲೇ ಕ್ಲಿಕ್ ಮಾಡ್ಕೋತಾರೆ. ವೆಯ್ಟ್ ಮಾಡ, ಇದು ಇಲ್ಲಿನ ಒಂದು ಫೇಮಸ್ ಕ್ಲಾಕ್ ಆಯಿತಾ. ಇದರಲ್ಲಿ ಎಲ್ಲ ಇದು ತೋರಿಸ್ತಾ ಇರುತ್ತೆ. ಸೊ ಅವಾಗ ಅವನು ಎಕ್ಸ್ಪ್ಲೇನ್ ಮಾಡಿರೋ ಕ್ಲಾಕ್ ಇದೆ. ಸೊ ಇಸ್ಲಾಮಿಕ್ನ ಇದು ಒಂದು ಇದರಲ್ಲಿ ಶೋ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಸ್ಟಡಿ ಮಾಡಿಲ್ಲ, ಆನ್ಲೈನಲ್ಲಿ ನೋಡಿಕೊಂಡೇ ಹೇಳ್ಬೇಕು. ಅದು ನೀವು ಕೂಡ ನೋಡ್ಬೋದು. ಇದು ಆ್ಯಕ್ಚುಲಿ ಲೊಕೇಟೆಡ್ ಆಗಿರೋದು ಅಬುದಾಬಿಯಲ್ಲಿ, ಆಯಿತಾ. ಇದು ಕಂಟ್ರೀಸ್ ಲಾರ್ಜೆಸ್ಟ್ ಮಾಸ್ಕ್ ಆಗಿದೆ. ಸ್ಟೈಲ್ ಬಂದುಬಿಟ್ಟು ಇಸ್ಲಾಮಿಕ್. ಇದು ಇದ್ರದ್ದು ಗ್ರೌಂಡ್ ಬ್ರೇಕಿಂಗ್ ಆಗಿರೋದು 1996ಅಲ್ಲಿ. ಇದು ಕಂಪ್ಲೀಟೆಡ್ ಆಗಿರೋದು 2007ಅಲ್ಲಿ. ಇದಕ್ಕೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದುಬಿಟ್ಟು $2 ಬಿಲಿಯನ್ ಆಗಿದೆ. ಅಂದರೆ $US ಬಂದುಬಿಟ್ಟು 545 ಮಿಲಿಯನ್. ಕೆಪಾಸಿಟಿ ಬಂದುಬಿಟ್ಟು 41,000 ಜನಕ್ಕಿಂತ ಜಾಸ್ತಿ ಜನ ಇಲ್ಲಿ ಇರ್ಬೋದು. ಅದಾದಮೇಲೆ ಲೆಂತ್ ಬಂದುಬಿಟ್ಟು 420 ಮೀಟರ್, ವಿಡ್ತ್ ಬಂದುಬಿಟ್ಟು 290 ಮೀಟರ್ ಇದೆ. ಆದಮೇಲೆ ಹೈಟ್ ಬಂದುಬಿಟ್ಟು 85 ಮೀಟರ್. ಹಂಗೆ ಏನಾಗಿರೋದು ಅಂತ ಹೇಳಿದ್ರೆ, ನಾನು ಇದ್ರ ಬಗ್ಗೆ ಸರ್ಚ್ ಮಾಡ್ತಾಯಿದ್ದೆ ಗೂಗಲಲ್ಲಿ. ಓಕೆ, ಇಲ್ಲಿ ಕೆಳಗಡೆ ಹಿಸ್ಟ್ರಿ ಅಂತ ಒಂದು ಬಂತು, ಕಾಣಿಸ್ತಾ ಇರ್ಬೋದು ನಿಮಗೆ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟಿಗೆ ಬಂದಿರೋದೇ ಮೋದಿ ಫೋಟೋ. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಟೇಕಿಂಗ್ ಸೆಲ್ಫಿ ವಿತ್ ಅನ್ವರ್ ಗಾರ್ಕ್ಷಾ ಆ್ಯಂಡ್ ನಯಾಬ್ ಬಿನ್ ಮುಬರಕ್ ಅಲ್ ನಹ್ಯಾನ್ ಅಂತೆ ಎಟ್ ದ ಶೇಖ್ ಜಯಾದ್ ಗ್ರ್ಯಾಂಡ್ ಮಾಸ್ಕ್ ಅಂತ ನೋಡಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಆಪೋಸಿಟ್ ಆಗಿರುತ್ತೆ. ಸೊ ಎಂಟ್ರಿ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿಂದ ಎಂಟ್ರಿ ಆಗಿದ್ರೆ ಮಾಸ್ಕ್ ಎಕ್ಸಾಕ್ಟ್ಲಿ ಆಪೋಸಿಟ್ ಇರುತ್ತೆ. ಸೊ ಇದು ಮಾಸ್ಕ್. ಅದ್ರ ಬಗ್ಗೆ ಹೇಳಬೇಕಂದ್ರೆ ಅಷ್ಟೊಂದೇನು ಸ್ಟಡಿ ಮಾಡಿಲ್ಲ ಮಾಸ್ಕ್ ಬಗ್ಗೆ, ಜಸ್ಟ್ ಹೋಗಿರೋದಷ್ಟೇ. ಸೊ ರಿಸ್ಟ್ರಿಕ್ಷನ್ ಎಲ್ಲ ತುಂಬ ಇದೆ. ಫುಲ್ ಹ್ಯಾಂಡ್ ಆಗಿರಬೇಕು, ಲೇಡೀಸ್ಗಾದ್ರೆ ಆ ಥರ ಡ್ರೆಸ್ ಕೋಡ್ ಇದೆ, ತಲೆ ಕವರ್ ಮಾಡ್ಕೋಬೇಕು, ಅದು ಇದು ಅಲ್ಲ ಅಂತ. ಸೊ ಹೋಗಿ ಜಸ್ಟ್ ವಿಸಿಟ್ ಮಾಡಿ ಅಲ್ಲೇ ಊಟ ಮಾಡಿ ಬಂದಿರೋದೀಗ. At that time they had only few sources of income because there was no oil at that time. At that time Abu Dhabi has a population of 20,000 people. So they had only three sources of the incomes. The incomes were, first was from fishing, yani ki samudra se machliyan pakadna. The second was pearl diving from the heart of the Sea of Arabian Gulf Ocean, and third was boat building, means the boat which is made of a wooden boat, means dhow boat, DHOW, specially used for the fishing and cargo purpose in older days. These were the only three sources of income before 1950. But the main turning point of Middle East got changed when the first time oil was founded. As you know, Abu Dhabi is a part of Middle East. So main turning point of Abu Dhabi was in 1958 when the first time oil was founded. And once it is the short building. ಇವಾಗ ನೀವೇನು ಈ ಬಿಲ್ಡಿಂಗ್ ಕಾಣ್ತಾ ಇದ್ದೀರಲ್ವಾ, ಇದು ಹೆಡ್ ಆಫೀಸ್ ಆಗಿದೆ ಎಡ್ನೋಕ್ ಅವ್ರದ್ದು, ಅಬುದಾಬಿ ಪೆಟ್ರೋಲ್ ಅವ್ರದ್ದು. ಸೊ ಇವಾಗ ಅದ್ರ ಮುಂದ್ಗಡೆ ಏನು ಕಾಣಿಸ್ತಾ ಇದೆಯಲ್ವ ನಿಮಗೆ ಮಷೀನು, ಅದು ಫಸ್ಟ್ ಮಷೀನ್ ಅಂತೆ. ಲೈಕ್ ಪೆಟ್ರೋಲ್ನ ತೆಗಿಯೋಕ್ಕೆ ಹೆಲ್ಪ್ ಮಾಡಿರೋದು ಇವ್ರಿಗೆ ಫಸ್ಟ್ ಅದೇ ಮಷೀನ್.
ಇದು ಒಂದು ಅಬುದಾಬಿಯಲ್ಲಿರೋ ಒಂದು ಮ್ಯೂಸಿಯಂ ಟೈಪ್ ಇದೆ. ಸೊ ಇದರಲ್ಲಿ ಅವರ ಲೈಕ್ ಶಸ್ತ್ರಾಯುಧಗಳಾಗಿರ್ಬೋದು, ಕಾಯಿನ್ಸ್ ಆಗಿರ್ಬೋದು, ಎಲ್ಲ ಕಲೆಕ್ಷನ್ನ ಇವರು ಒಂದು ಮ್ಯೂಸಿಯಂ ಥರ ಮಾಡಿಬಿಟ್ಟಿಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಜಾಸ್ತಿ ರೆಕಾರ್ಡ್ ಮಾಡೋ ಥರ ಇಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ. R98 ಗನ್ ಕಲೆಕ್ಷನ್ ನೋಡ್ರಪ್ಪ. ಲಾರ್ಜ್ ಕ್ಯಾಲಿಬರ್ ಪಿಸ್ತೂಲ್ ಅಂತೆ ವಿತ್ ವುಡನ್ ಹ್ಯಾಂಡಲ್. ಸೊ ಇದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ವಿಡಿಯೋ ತುಂಬ ಅವರ್ ಗಟ್ಟಲೆ ಆಗಿಬಿಡುತ್ತೆ, ಗಂಟೆಗಟ್ಟಲೆ ಆಗಿಬಿಡುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಶಾರ್ಟಾಗಿ ಸ್ವಲ್ಪ ಕ್ಲೀನಾಗಿರಲಿ ಅಂತ. ಕಾಯಿನ್ಸ್ ಕಲೆಕ್ಷನ್ ನೋಡಬಾರ್ದು, ಕೇಳಬಾರ್ದು, ಮಾತನಾಡಬಾರ್ದು. ಇಲ್ಲಿ ನೋಡು, ಸೀರಿಯಸ್ಲಿ ಹಾಗಾದ್ರೆ ಗಾಂಧೀಜಿ ಕಾಪಿ ಮಾಡೋದಿದೆ. ಇದು ಜಸ್ಟ್ ಒಂದು ಮ್ಯೂಸಿಯಂ ಅಷ್ಟೇ. ಫುಡ್ ಕಲೆಕ್ಷನ್ ನೋಡೋಣ ಇವ್ರದ್ದು. ಸೊ ಹಳೆ ಕಾಲದಲ್ಲಿ ಇವ್ರದ್ದು ಒಂದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನಂತ ಹೇಳಿದ್ರೆ ಈ ವುಡನ್ನ ಬೋಟ್ಗಳನ್ನ ಮಾಡ್ತಾ ಇದ್ರಂತೆ. ಸೊ ನೋಡ್ಬೋದು ನೀವು, ಹಳೆ ಕಾಲದಲ್ಲಿ ಇವರು ಯೂಸ್ ಮಾಡ್ತಾ ಇರೋ ಬೋಟ್ ಕಲೆಕ್ಷನ್ ಎಲ್ಲ ಅದೇ ಥರ ಇಲ್ಲಿ ಲೈಕ್ ವುಡನಿಂದ ಮಾಡಿಬಿಟ್ಟಿದ್ದಾರೆ. ಸೊ ತುಂಬ ಕಲೆಕ್ಷನ್ ಇವೆ ಬೋಟ್ಗಳದ್ದು. ಅಬುದಾಬಿ 1950 ಇದ್ದದ್ದು. ಇವಾಗ ನೀವೇನಿಲ್ಲಿ ಬೋಟ್ ಕಲೆಕ್ಷನ್ ನೋಡಿದ್ರು, ಇದನ್ನೆಲ್ಲ ಇವರು ಹಳೆ ಕಾಲದಲ್ಲಿ ಯೂಸ್ ಮಾಡಿರೋದು. ಸೇಮ್ ಅದೇ ಥರ ಬೋಟ್ನ ಮಾಡಿಬಿಟ್ಟು ಇಲ್ಲೊಂದು ಬೋಟ್ಸ್ ಅಂತ ಒಂದು ರೂಮ್ ಮಾಡಿ ಅದರಲ್ಲಿ ಇಟ್ಟಿದ್ದಾರೆ ಮ್ಯೂಸಿಯಮ್ಗೆ. ಇದು ಸೇಮ್ ಊರಿನ ಥರ, ವಿಲೇಜ್ ಥರ ಫೀಲ್ ಆಗುತ್ತೆ ನೋಡಿ. ಸಿಟಿ ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮೊದಲು ಇದ್ದ ಪ್ಲೇಸ್ ಇದು. ಹೆರಿಟೇಜ್ ವಿಲೇಜ್ ಅಂತ ಕರೀತಾರೆ. ಮ್ಯಾಂಗೋ ಮರ ಇದೆ, ಆಲ್ರೆಡಿ ಮ್ಯಾಂಗೋ ಕೂಡ ಆಗಿದೆ. ಮ್ಯಾಂಗೋ ಆಗಿತ್ತಾ?